ಚೆನ್ನಾಗಿ ಮಾತಾಡೋದು ಇಷ್ಟ ಗಂಟ. ಈಗಾಗಲೇ ನೋಡಿ ಆಂಧ್ರ ಮತ್ತು ತೆಲಂಗಾಣ ಅಕ್ಕಪಕ್ಕ ಕೊಂಡವ್ರು ನಮ್ಮ ಬಿಟ್ಬಿಟ್ಟು. ಥ್ಯಾಂಕ್ ಯು ನಾರಾಯಣ ಸರ್. ಅಲ್ಲೂ ಸುಧಾ ಒಳ್ಳೇದಾಗಲಿ. ನಿಮಗೆ ಬೆಂಗಳೂರಿಗಿಂತ ಹೆಚ್ಚಿಗೆ ಅಲ್ಲೂ ನಿಮಗೆ ಬೆಂಬಲ ಸಿಕ್ಕಲಿ, ನಿಮಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ನೋಡಿ ಇನ್ನೂ ಎಕ್ಸ್ಪೆಕ್ಟೇಷನ್ ಬೇಜಾನಿದೆ. ಏನೇ ತೆಲುಗು ಬರುತ್ತೆ ನನಗೆ, ಆದರೆ ಹೋಗಲ್ಲ ನನಗೆ. ಇಲ್ಲ ಇಲ್ಲ ಅಲ್ಲೆಲ್ಲ ಬೇಡಪ್ಪ ಅಂತ. ಇಲ್ಲಿ ಕರ್ನಾಟಕನೇ ಸಾಕು. ಇಲ್ಲಿ ಕರ್ನಾಟಕದ ಯಪ್ಪ ಇಂಥ ಕಲರ್ಫುಲ್ ಹೆಣ್ಮಕ್ಳು ಬಿಟ್ಟು ಅಲ್ಗೋಕಾಯ್ತದ? ಓ ನೀವೇ ಹಿಂಗಂದ್ರಿ ನೀವು. ಅದೆಲ್ಲ ನವರಸ ಸಂಸಾರಕ್ಕೆ ಬಿಟ್ಕೊಡ್ಬಿಡೋಣ. ಆಲ್ ಓವರ್ ಇಂಡಿಯಾ ಸುತ್ತಿದವರು ಏನೇ ಇದ್ರು ನಮ್ಮ ಹೆಣ್ಮಕ್ಳಿಗೆ ಕರ್ನಾಟಕದಲ್ಲೇ ಒಳ್ಳೇದು ಮಾಡೋಣ, ಅದೇ ಸಾಕು ನಮಗೆ. ಹಾಂ ನಿಖಿತ ನಿಂಗಾಲೆ ಒಳ್ಳೇದಾಗಿದೆ ಬಿಡಪ್ಪ, ನಿನಗಾಲೆ ಒಳ್ಳೇದಾಗಿದೆ ಇನ್ನೇನು. ಥ್ಯಾಂಕ್ ಯು ಸರ್. ಮಾಧ್ಯಮ ಸ್ನೇಹಿತರಿಗೂ ತುಂಬ ಥ್ಯಾಂಕ್ಸ್. ತುಂಬ ಸಪೋರ್ಟ್ ಮಾಡಿದ್ರಿ. ನಿಮಗೆ ಹಾಗೇನೇ ಇದೇ ಥರ ನಮ್ಗೆ ಸಪೋರ್ಟ್ ಮಾಡಿ ಸರ್. ಖಂಡಿತ ಅಂದೋಯ್ತು ಕಾಲ ಮೇಗೆಲ್ಲ ಅನೌನ್ಸ್ ಮಾಡ್ತಾಯಿದ್ವಿ. ಖಂಡಿತ ನಿಮ್ಮ ಸಪೋರ್ಟ್ ಇರಲಿ, ಇದೇ ಥರ ಕೇಳ್ಕೊತೀನಿ. ನವರಸನ್ ಸರ್ ನಮಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮ್ಮ ಹೆಣ್ಮಕ್ಳು ಎಲ್ಲ ನಮ್ಮ ಟೀಮು ಹುಡುಗಿರಿಗೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸು. ನಿಮ್ಮ ಶ್ರಮದಿಂದಲೇ ಇವತ್ತು ನಮ್ಗೆ ಕಪ್ ಬಂದಿರೋದು. ನಾವು ಸುಮ್ಮನೆ ನಿಂತ್ಕೊಂಡು ನೋಡ್ತಾಯಿದ್ದು ಅಷ್ಟೇ. ನಿಮ್ಮ ಶ್ರಮನೇ ನಮಗೆ ಕೈ ಹಿಡ್ದಿರೋದು. ಎಲ್ಲ ಹುಡುಗಿರು ಎಲ್ಲ ಓನರ್ಗಳಿಗೂ ನಿಮ್ಮ ಶ್ರಮ ಹಾಕಿದ್ರೆ ನೀವು ಕಪ್ ತಗೊಂಡೋಗ್ತೀರ. ನೀವು ಓನರ್ನೇ ನೋಡ್ಕೊಂಡು ಕೂತ್ಕೊಂಡ್ರೆ ಕಪ್ ಅಲ್ಲೇ ಇರ್ತದೆ. ನೀವು ಅಷ್ಟೇ, ಓನರ್ ಹಂಗೆ ಇರ್ತಾರೆ. ಅವರು ಅಯ್ಯೋ ಬೈಕೊಂಡು ಹೋಯ್ತಾರೆ ನಿಮಗೆ. ಯಾವತ್ತೂ ಓನರ್ ನೋಡಬೇಡಿ. ನಿಮ್ಮ ಡೆಡಿಕೇಶನ್ನು, ನಿಮ್ಮ ಗ್ರೌಂಡಲ್ಲಿ ನಿಂತಾಗ ಯಾರನ್ನ ಔಟ್ ಮಾಡಬೇಕು ಅಂತ ಮುಂಚೆನೇ ಪ್ಲಾನ್ ಇರಬೇಕು ನಿಮಗೆ. ಅವಾಗ ಕಪ್ಪು ನಿಮ್ಮ ಮನೆ ನಿಮ್ಮ ಟೀಮ್ ಬರುತ್ತೆ. ಇದನ್ನು ತಿಳ್ಕೊಳ್ಳಿ ಫಸ್ಟು. ಹಂಗೇ ಎಲ್ರಿಗೂ ತುಂಬ ಥ್ಯಾಂಕ್ಸ್. ರಾಜೇಶ್ ಸರ್ ಮಾತಾಡ್ತೀನಿ ನೋಡಿ. ರಾಜೇಶ್ ಸರ್ ಮಾತಾಡ್ದಿನೇ ಸೆಮಿಫೈನಲ್ ಫೈನಲ್ ಇದಕ್ಕೆ ಬಂದ್ಬಿಟ್ರು, ಏನು ಮಾತಾಡಿಲ್ಲ. ನಮ್ಮ ಹುಡುಗಿರು ನಾವೆಲ್ಲ ಕರೆಕ್ಟಾಗಿದ್ದೀವಿ ಬಿಡ್ರಿ ಅಂದ್ಕೊಂಡು ಅಲ್ಲಿಗೆ ಬಂದರು ರನ್ನರ್ ಅಪ್. ರಾಜೇಶ್ ಸರ್ ಥ್ಯಾಂಕ್ ಯು. ಮಾತಾಡಿ ರಾಜೇಶ್ ಸರ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ಪರ್ಟಿಕ್ಯುಲರ್ ಈವೆಂಟ್ನ ಕರ್ನಾಟಕದಲ್ಲಿ ಮಾಡಿದ್ದ ನವರಸನ್ ಸರ್ಗೆ ಒಂದು ಹ್ಯಾಟ್ಸ್ ಆಫು ಮತ್ತು ಥ್ಯಾಂಕ್ ಯು ಸರ್. ಈ ಥರದ್ದೊಂದು ಏನೋ ಎಕ್ಸ್ಟ್ರಾರ್ಡಿನರಿ ಇವೆಂಟು. ಸೊ ತುಂಬ 45 ಡೇಸಲ್ಲಿ ನಿಜವಾಗ್ಲೂ ಇದನ್ನು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಸಕ್ಸಸ್ಫುಲ್ ಮಾಡಿದ್ದೀರಾ. ಸೊ ಫಸ್ಟು ಥ್ಯಾಂಕ್ಸ್ ನಿಮ್ಗೆ ಹೇಳಬೇಕು. ಜೊತೆಗೆ ಇದನ್ನು ದೊಡ್ಡ ಮಟ್ಟಕ್ಕೆ ರೀಚ್ ಮಾಡಿದ್ದ ನಮ್ಮ ಮೀಡಿಯಾ ಮಿತ್ರರಿಗೆ ಥ್ಯಾಂಕ್ ಯು. ಅದ್ರ ಜೊತೆಗೆ ಈ ಪರ್ಟಿಕ್ಯುಲರ್ ಲೀಗ್ಗೆ 7 ಜನ ಓನರ್ಸ್ ಆಗಿ ಯಾರು ಸೆಲೆಕ್ಟ್ ಆದರು, ಜೊತೆಗೆ ಕ್ಯಾಪ್ಟನ್ಸ್ ಮತ್ತು ಪ್ಲೇಯರ್ಸ್ ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದು ಈ ಮಟ್ಟಕ್ಕೆ ಕಬಡ್ಡಿ ನಿಜವಾಗ್ಲೂ ನೀವು ಆಡ್ತೀರ ಅನ್ನೋದು ನನಗಂತೂ ಡೌಟ್ ಇತ್ತು. ಅದಕ್ಕೆ ಸೈಲೆಂಟಾಗಿ ನೋಡ್ಕೊಂಡು ಹೋಗ್ತಾ ಇದೆ. ಬಟ್ ನೋಡಿದ್ರೆ ಅಲ್ಲಿ 2 ದಿನದಲ್ಲಿ ರುಬ್ಬಿದ್ರಿ ಸರಿಯಾಗಿ ರುಬ್ಬಿದ್ರಪ್ಪ. ಒಟ್ಟಿನಲ್ಲಿ ಸುಬ್ಬಿ ನೆನೆಸ್ಕೊಂಡು ಕಪ್ ನಮ್ಮದು ಅಂತಿದ್ದೆ. ಬಟ್ ಆದರೂ ನಮ್ಮ ಸುರೇಶ್ ಅಣ್ಣ ಗೆಲ್ಲಿ ಅಂತ ಹೇಳಿ ನಾನು ಬಿಟ್ಕೊಟ್ಟಿದ್ದೀನಿ. ಮೇಲೆ ಹಂಗೆ ಹೇಳೋದು, ನಿಮ್ಮ ಟೀಮ್ ಸೋಲ್ತದ್ ಬಿಡ್ರಿ ಅಂತ. ನಾನಂದೆ ಬಿಡಿ ಸರ್ ಸೋಲ್ಲಿ ಗೆಲ್ಲಿ ನೋಡೋಣ, ಇನ್ನೂ ಟೈಮ್ ಇದೆ, ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದೆ ನಾನು. ಏನಂದರೆ ಇಬ್ಬರದು ಅವ್ರು ಗೆಲ್ಲಿ ನಾನು ಗೆಲ್ಲಿ 2 ಕಪ್ಪು ನಮ್ಮ ಆಫೀಸ್ಗೆ ಬರಬೇಕು. ಅದು ಅವ್ರಿಗೂ ಗೊತ್ತಿತ್ತು, ನಮಗೂ ಗೊತ್ತಿತ್ತು. ಸೊ ಎನಿವೆ ಪ್ಲೇಯರ್ಸ್ಗಂತೂ ನಿಜವಾಗ್ಲೂ ಹ್ಯಾಟ್ಸ್ ಆಫು. ಈ ಲೆವೆಲ್ಗೆ ನೀವು ಕಬಡ್ಡಿ ಆಡ್ತೀರಾ ಅಂತ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಖುಷಿ ಆಯಿತು. ಆ್ಯಂಡ್ ಎಸ್ಪೆಷಲಿ ನಮ್ಮ ಟೀಮ್ ಪ್ಲೇಯರ್ಸ್ಗೆ. ಸೊ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ನಥಿಂಗಿಂದ ಅಂತ ಅಂದ್ಕೊಂಡು ನಾವು ಸ್ಟಾರ್ಟ್ ಮಾಡಿ ರನ್ನರ್ ಅಪ್ ಲೆವೆಲ್ವರೆಗೂ ಬಂದಿದ್ದ ನಮ್ಮ ಕ್ಯಾಪ್ಟನ್ಗೆ ನಂದು ಅವ್ರಿಗೆ ಒಂದು ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಪ್ಲೇಯರ್ಸ್ಗೆ ಎಸ್ಪೆಷಲಿ ಸುಷ್ಮಾ ಮತ್ತು ಒಂದಷ್ಟು ಜನ ತುಂಬ ಚೆನ್ನಾಗಿ ಆಡಿದ್ರಿ. ಸೊ ಆ್ಯಂಡ್ ಎಂಟೈರ್ ಟೀಮ್ ಇವಾಗ ಏನಾಗಿದೆ, ಆ್ಯಕ್ಚುಲಿ ಇವತ್ತು ನಾವು ಓನರ್ಸ್ ಆಗಿ ಬಂದಿಲ್ಲ, CWKL ಫ್ಯಾಮಿಲಿಯಾಗಿ ಬಂದಿದ್ದೀವಿ. ಸೊ ಎನಿವೆ ಅದು ಈವೆಂಟ್ ತುಂಬ ಸಕ್ಸಸ್ ಆಗಿದೆ. ಸೊ ಇನ್ನೊಂದಷ್ಟು ಈವೆಂಟ್ಸ್ಗಳನ್ನ ಇದೇ ರೀತಿಯವರು ಮಾಡಲಿ ಮತ್ತು ನವರಸನ್ ಸರು ಇಂಟರ್ನ್ಯಾಷನಲ್ ಮಟ್ಟಕ್ಕೂ ಹೋಗಲಿ ಅನ್ನೋದು ನನ್ನ ಆಸೆ. ಸೊ ಆಲ್ ದ ಬೆಸ್ಟ್ ಟು ಎವ್ರಿಬಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಏನು CWKL ಇವತ್ತು ಏನು ಎಲ್ಲರೂ ಸೇರಿದ್ದೀವಿ, ಅದಕ್ಕೆಲ್ಲ ಕಾರ್ಯಕರ್ತರು ನವರಸನ್ನೇ. ಅವ್ರಿಗೆ ಒಂದು ಥಾಟ್ಸ್ ಬಂದು ಈ ಥರ ಒಂದು ಟೂರ್ನಮೆಂಟ್ ಮಾಡಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಆರ್ಟಿಸ್ಟ್ಗಳ್ನು ವುಮೆನ್ಸ್ನ ಒಂದು ಕಡೆ ಸೇರಿಸಿ, ಅದು ತುಂಬ ಕಷ್ಟದ ಕೆಲಸ. ಅದು ನೀವು ಮಾಡಿರೋದು ಅದು ಈಸಿ ಕೆಲಸ ಅಲ್ಲ, ತುಂಬ ಕಷ್ಟದ ಕೆಲಸ, ತುಂಬ ರೆಸ್ಪಾನ್ಸಿಬಿಲಿಟಿ ಇರಬೇಕು, ಎಲ್ಲರನ್ನೂ ಕೇರಾಗಿ ನೋಡ್ಕೋಬೇಕು. ಅದರಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ತುಂಬ ಟೂರ್ನಮೆಂಟ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ಪ್ರೋ ಕಬಡ್ಡಿ ಏನು ನಡೆಸ್ತಾರೆ ನಮ್ಮ ಇಂಡಿಯಾದಲ್ಲಿ,
ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಎಲ್ಲ ಸೇರಿ ಅದಕ್ಕಿಂತ ಏನು ಕಮ್ಮಿ ಇರಲಿಲ್ಲ ಇದು. ಸೊ ಅದಕ್ಕಿಂತ ಹೆಚ್ಚಿಗೇನೆ ಇತ್ತು. ಆದರೆ ಪ್ರಚಾರ ಅವ್ರು ಎಷ್ಟು ಕೊಡ್ತಾರೋ ಇದು ಇನ್ನೂ ತುಂಬ ಪ್ರಚಾರ ಆಯಿತು ಇನ್ಸ್ಟಾಗ್ರಾಮಲ್ಲೆಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿ ನೋಡ್ರು ನೀನೇ ಬರ್ತೀಯಾ ಅಂತ ಹೇಳೋದು. ಸೊ ಅಷ್ಟರ ಮಟ್ಟಿಗೆ ತುಂಬ ಪ್ರಚಾರ ಕೊಟ್ಟು ಅದನ್ನು ಒಂದು ಆರ್ಗನೈಸ್ ಮಾಡಿ ಒಂದು ಒಳ್ಳೆ ಟೀಮ್ ಕಟ್ಕೊಂಡು ಅವ್ರದ್ದು ಶ್ರಮ ತುಂಬ ಇದೆ. ನೀಲ್ ಅವ್ರದ್ದಾಗ್ಬೋದು, ಶ್ರುತಿ ಅವ್ರದ್ದಾಗ್ಬೋದು, ಎಂಟೈರ್ ಟೆಕ್ನಿಕಲ್ ಟೀಮು ಮತ್ತು ಮೀಡಿಯಾದವ್ರು ಸಪೋರ್ಟ್ ಇಟ್ಕೊಂಡು ಅದಕ್ಕೆಲ್ಲ ಹೆಚ್ಚಿನವಾಗಿ ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಪ್ರಾಕ್ಟೀಸ್ಗೆ ಇನ್ ಟೈಮ್ ಬಂದು ಆ ಪ್ರಾಕ್ಟೀಸ್ ಮಾಡಿ ಏನು ಮೈ ನೋವಿಸ್ಕೊಂಡು ಯಾರೂ ಆ ರಿಸ್ಕ್ ತೊಗೊಳಲ್ಲ. ಈಗ ರಿಸ್ಕು ತಗೊಳ್ತಾರೆ ಅಂದರೆ ಅವ್ರಿಗೆ ಒಂದ್ಸಲಿ ರಿಸ್ಕ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದೇ ಇವತ್ತೇನು ಸಕ್ಸಸ್ ಮೀಟ್ ಆಗ್ತಿದೆ. ಸೊ ಇವತ್ತು ಎಲ್ಲರೂ ಖುಷಿಯಾಗಿ ಸೇರಿದ್ದೀರಾ. ಸೊ ಇದೇ ನೆಕ್ಸ್ಟು ನಿಮ್ಮ ಅಪ್ಕಮಿಂಗ್ ಏನಿದೆ ಆಂಧ್ರ ತೆಲಂಗಾಣದು ಇದೇ ರೀತಿ ಒಂದು ಒಳ್ಳೆ ಸಕ್ಸಸ್ ಆಗಲಿ. ನಾವು ಆ ಸಕ್ಸಸ್ ಮೀಟ್ನ ನೋಡೋ ಥರ ಆಗಲಿ ಬೇಗ. ಸೊ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್, ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಇರ್ತಾರೆ. ಕಬಡ್ಡಿ ಆಡೋದು ನೋಡಿದ್ರೆ ಯಾವ ಗಂಡ್ಮಕ್ಳಿಗೂ ಕಮ್ಮಿ ಇಲ್ಲ ಅನ್ನಂಗೆ ಆಡಿದ್ರಿ ನೀವೆಲ್ಲ. ನಿಜವಾಗ್ಲೂ ಏನೋ ಮೆಸ್ಸಾಗಿ ಕೇಳ್ತಾ ಇಲ್ಲ. ಈಗ ಬರ್ತಾ ಲಿಫ್ಟಲ್ಲಿ ಒಬ್ರು ಕೈ ಹಿಂಗಿಟ್ಕೊಂಡು ಬಂದರು, ಒಬ್ರು ಕೈ ಹಿಂಗಿಟ್ಕೊಂಡು ಬಂದರು. ಏನು ಇದು ಏನಾಯ್ತು ಅಂತ. ಇಲ್ಲ ಸರ್ ಕಬಡ್ಡಿಲೇ ಆಗಿದ್ದು ಅಂತ. ಆ ಅಳುಕಿರಲಿಲ್ಲ, ಅವ್ರಿಗೆ ಖುಷಿ ಇತ್ತು. ಸರ್ ಕಬಡ್ಡಿಲಿ ಆಗಿದೆ ಸರ್ ನಗ್ತಾ ಇದ್ರು. ಅದು ಒಂದು ಸ್ಪೋರ್ಟ್ಸ್ ಮ್ಯಾನ್ಗೆ ಇರ್ತಕ್ಕಂಥ ಸ್ಪಿರಿಟ್. ನಿಜವಾಗ್ಲೂ ಹೆಣ್ಮಕ್ಳು ಕಬಡ್ಡಿ ಆಡೋದನ್ನ ಈ ಮಟ್ಟಕ್ಕೆ ಅವತ್ತು ಫಸ್ಟ್ ದಿನ ಲಾಂಚ್ ಆದಾಗಲೂ ನಾನಲ್ಲಿದ್ದೆ. ಇವತ್ತು ಫಿನಿಶಿಂಗ್ ಟೈಮ್, ಇವತ್ತು ಸಕ್ಸಸ್ ಮೀಟಲ್ಲಿ ನಾನು ಇದ್ದೀನಿ. ಒಂದು ಹೇಳಲೇಬೇಕು, ಲಾಂಚಿಂಗ್ ಯಾರು ಬೇಕಾದ್ರೂ ಮಾಡ್ತಾರೆ, ಬಟ್ ಫಿನಿಶಿಂಗ್ ಇದೆಯಲ್ಲ ಅದು ಫುಲ್ ಹ್ಯಾಪಿಯಾಗಿ ಸಕ್ಸಸ್ ಆಗಿ ಮಾಡೋದು ಕಷ್ಟ. ಅದಕ್ಕೆ ಕಾರಣಕರ್ತರು ನವರಸನವರು. ಯಾಕೆಂದರೆ ಅದರಿಂದ ಎಷ್ಟು ಎಫೆಕ್ಟ್ ಇರುತ್ತೆ, ಎಷ್ಟು ದಿನ ನಿದ್ದೆ ಬಿಟ್ಟಿರ್ತಾರೋ, ಎಷ್ಟು ಶ್ರಮ ಹಾಕಿರ್ತಾರೋ ಅದು ಅವ್ರಿಗೆ ನನ್ನ ಮುಖಾಂತರ ನಿಮ್ಗೆ ಕೇಳೋದು ಜೋರಾದ ಒಂದು ಚಪ್ಪಳೆ ಹೊಡಿರಿ ಅವ್ರಿಗೆ. ಅದೇ ರೀತಿ ಓನರ್ಸ್ಗಳು, ಇಲ್ಲಿ 7 ಜನ ಓನರ್ಸ್ ಅಂತ ಹೇಳಿದ್ರು. ನಿಜವಾಗ್ಲೂ ಕಬಡ್ಡಿ ಹೆಣ್ಮಕ್ಳು ಕಬಡ್ಡಿ ಅಂದ ತಕ್ಷಣ ಕಬಡ್ಡಿನ ಅನ್ನೋ ಥರ ತುಂಬ ಜನ ನೋಡಿದ್ರು. ಬಟ್ ಇವತ್ತು CLWK ಕಬಡ್ಡಿ ಅಂತ ಒಂದು ಹೆಮ್ಮೆಯಿಂದ ಹೇಳ್ತಾ ಇದ್ದೀರಾ ಅಂದರೆ ಅದಕ್ಕೆ ಕಾರಣ ಓನರ್ಗಳು ಕೂಡ. ಅವ್ರಿಗೂ ಒಂದು ಜೋರ ಚಪ್ಪಾಳೆ ಹೊಡೀರಿ. ಆಮೇಲೆ ಸಿಂಪಲಾಗಿ ಆಡ್ತಾರೆ. ಇದು ಸೆಲೆಬ್ರಿಟಿಗಳು ಆಡೋದು ಕೈ ಮೈಯೆಲ್ಲ ಮುರ್ಕೊಳ್ಳಲ್ಲ, ಸಿಂಪಲಾಗಿ ಆಡ್ತಾರೆ ಅಂತ ಹೇಳ್ತಿರು. ಸಿಂಪಲಾಗಿ ಆಡಿಲ್ಲ, ಅದ್ದೂರಿಯಾಗಿ ಅಗ್ರೆಸಿವ್ ಆಡಿದ್ದೀರಾ. ನಿಮ್ಮೆಲ್ರಿಗೂ ಕೂಡ ಜೋರಾದ ಒಂದು ಚಪ್ಪಾಳೆ. ನಿಜವಾಗ್ಲೂ ಒಂದು ಖುಷಿ ಅನಿಸುತ್ತೆ. ಯಾಕೆ ಅಂದರೆ ಎಲ್ಲರೂ ಎಲ್ಲ ಥರ ಸ್ಪೋರ್ಟ್ಸು ಆಡ್ತಾ ಇರ್ತಾರೆ. ಆ ಸ್ಪೋರ್ಟ್ಸ್ಗೆ ಅದರದ್ದಾದಂಥ ಮಹತ್ವ ಇರುತ್ತೆ. ಬಟ್ ಇವತ್ತು ಇನ್ನು ಮುಂದೆ ಕರ್ನಾಟಕದಲ್ಲಿ ಕಬಡ್ಡಿಗೆ ಒಂದು ಮಹತ್ವ ತಂದುಕೊಟ್ಟಿದ್ದು ನೀವು. ಇಲ್ಲಿ ಏನು CWKL ಟೀಮ್ ಅವರೆಲ್ಲರಿಗೂ ಕೂಡ ನನ್ನ ಪರವಾಗಿ ಅಭಿನಂದನೆಗಳನ್ನ ಹೇಳಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು ಸರ್ ಎಲ್ಲ.